ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸು, ಇವತ್ತಾನೆ ಜಸ್ಟ್ ಜಾತ್ರೆ ಎಲ್ಲ ಮುಗೀತು. ಜಾತ್ರೆ ಎಲ್ಲ ಸಖತ್ತಾಗಿ ನಡೀತು. ಜಸ್ಟ್ ಜಾತ್ರೆಗೆ ಹೋಗಿ ಬಂದ್ವಿ. ನಾಳೆ ಬೆಳಗ್ಗೆ 4 ಗಂಟೆಗೆ ನಾನು ಬಿಜಾಪುರಿಗೆ ಹೋಗ್ಬೇಕು. ಯಾಕಂದರೆ ಯಡಿಯೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ನಾಳೆ. ಇಲ್ಲಿದೆ ಅಂದರೆ ದೇವಸ್ಥಾನ ಯಡಿಯೂರದ್ದು ಬರುತ್ತೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡಿಯೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾನು ನಾಳೆ ಹೋಗ್ಬೇಕು. ಅದಕ್ಕೋಸ್ಕರ ಸುಮಾರು ದಿನ ಆಯಿತು ಆ ದೇವಸ್ಥಾನ ಹೋಗಿಲ್ಲ. ಯಾಕೆ ಮಿನಿಮಮ್ಮು ಒಂದು 10ರಿಂದ 12 ವರ್ಷ ಆಯಿತು ಆ ದೇವಸ್ಥಾನಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ನಾವು ನಾಳೆ ಬೆಳಗಿನ ಜಾವ 5 ಗಂಟೆಗೆ ನಾವು ಇಲ್ಲಿಂದ ಬಿಜಾಪುರ ಹೋಗಿ ಅಲ್ಲಿಂದ ನಾವು ಯಡಿಯೂರಿಗೆ ಹೋಗ್ತಾಯಿದ್ವಿ. ಯಾಕೆಂದರೆ ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಟ್ರಾವೆಲ್ ಎಲ್ಲ ಬ್ಲಾಗ್ ನೋಡಿರ್ತೀರ. ಅದಕ್ಕೋಸ್ಕರ ನಿಮಗೆ ತುಂಬ ದಿನದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ. ಕಾಲ ಇವಾಗ ಕೂಡ ಬಂದಿದೆ. ಅದಕ್ಕೋಸ್ಕರ ಯಡಿಯೂರು ವೀರಭದ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಟ್ರಾವೆಲ್ ಬ್ಲಾಗ್ ಏನು ಮಾಡಲ್ಲ ನಾನು, ಯಾವುದು ಬ್ಲಾಗ್ ಮಾಡೋದು. ಮತ್ತು ನಾನು ನೆಕ್ಸ್ಟು ಬಿಜಾಪುರಿಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟ್ರಾವೆಲಿಂಗ್ ಯಾವುದು ಬ್ಲಾಗ್ ಮಾಡಲ್ಲ. ಓಕೆ, ನಿಮಗೆ ಡೈರೆಕ್ಟ್ ನಾನು ಬಿಜಾಪುರಲ್ಲಿ ಸಿಗ್ತೀನಿ. ಜಾತ್ರೆ ಮಾತ್ರ ಸೂಪರಾಗಿತ್ತು. ಓಕೆ, ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಮಾಡೋದು ಅಂದರೆ ಫ್ರೀ ಇರ್ತಾಯಿಲ್ಲ, ಊರಿಗೆ ಬಂದಾಗಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಗಿ ಬರೋದು. ನನ್ನ ಕಡೆಯಿಂದ ಕ್ಷಮೆ ಇರಲಿ. ಯಾಕಂದರೆ ಸ್ವಲ್ಪ ಕೆಲಸ ಇರ್ತಾವಲ್ಲ, ಅದು ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ನಾಳೆ ನಿಮಗೆ ಬಿಜಾಪುರಲ್ಲಿ ಸಿಗ್ತೀನಿ. ಓಕೆ, ಬಾಯ್.